ಒಡೆಯನಿಗೆ ಚಟ್ಟ ಕಟ್ಟಿದ ಬ್ಯೂಟಿ ಪಾರ್ಲರ್ ಆಂಟಿ. ಮೂರನೇ ಹೆಂಡತಿಯಿಂದಲೇ ಬರ್ಬರವಾಗಿ ಹತ್ಯೆಯಾದ ಪತಿ. ಹಾವೇರಿಯಲ್ಲಿ ಸಿನಿಮಾ ಸ್ಟೈಲ್ ಅಲ್ಲಿ ಗಂಡನನ್ನ ಕೊಂದಿದ್ದಾಳೆ ಪತ್ನಿ. ಕೋಟಿ ಕೋಟಿ ಒಡೆಯ. ಆದರೆ ಇದೀಗ ಆ ಕೋಟಿ ಒಡೆಯನೇ ತನ್ನ ಮೂರನೇ ಪತ್ನಿಯಿಂದ ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ. ಮಂಜುನಾಥ್ ಶಿವಪ್ಪ ಜಾಧವ್ 45 ವರ್ಷ ಕೊಲೆಯಾದಂತಹ ದುರ್ದೈವಿಯಾಗಿದ್ದು ಧಾರವಾಡದ ಬಂಕಾಪುರದಲ್ಲಿ ಕೊಲೆಗೈದು ಹೆಣವನ್ನ ಬಿಸಾಕಿ ಎಸ್ಕೇಪ್ ಆಗಲಾಗಿದೆ. ಪತ್ನಿ ಮಧು, ಮಕ್ಕಳಾದ ವಿನಯ್, ವಿಕಾಸ್ ಇವರನ್ನ ಇದೀಗ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಮೂರನೇ ಪತ್ನಿ ಮಧುಗೆ ಬ್ಯೂಟಿ ಪಾರ್ಲರ್ ಅನ್ನ ಈ ಮಂಜುನಾಥ್ ಹಾಕಿಕೊಟ್ಟಿದ್ದ. ಮಂಜುನಾಥ್ ಮದುವೆ ಆದ್ಮೇಲೂ ಪತ್ನಿಗೆ ಅಕ್ರಮ ಸಂಬಂಧ ಅಂತ ಹೇಳಿ ಅನುಮಾನ ಬಂದು ಮನೆಗೆಲ್ಲ ಸಿಸಿಟಿವಿಯನ್ನ ಈ ಪತಿರಾಯ ಹಾಕಿಸಿದ್ದ. ಸಿಸಿಟಿವಿಯಲ್ಲಿ ಕ್ಯಾಮೆರಾ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆ ನಡೆದಿದೆ. ಮನೆಯಲ್ಲಿ ಕೊಂದು ಆಕ್ಸಿಡೆಂಟ್ ಅಂತ ಹೇಳಿ ಪತ್ನಿ ಬಿಂಬಿಸಿದ್ಲು. ಬಂಕಾಪುರ ಪೊಲೀಸರ ವಿಚಾರಣೆಯಲ್ಲಿ ಇದೀಗ ಕೊಲೆಯ ಸತ್ಯ ಏನು ಅನ್ನೋದು ಬಯಲಾಗಿದೆ. ಪತ್ನಿಯೇ ತನ್ನ ಗಂಡನನ್ನ ಸಾಯಿಸಿದ್ದು, ಆ ನಂತರ ಆಕ್ಸಿಡೆಂಟ್ ಅನ್ನುವಂತಹ ಒಂದು ನಾಟಕವನ್ನ ಆಡಿದ್ಲು. ಆತ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ದಾನೆ ಅಂತ ಹೇಳಿ ಬಿಂಬಿಸುವಂತಹ ಪ್ರಯತ್ನ ಮಾಡಿದ್ಲು. ಆದರೆ ಒಂದಲ್ಲ ಒಂದು ದಿನ ಸತ್ಯ ಹೊರಗೆ ಬರಲೇಬೇಕು, ಪೊಲೀಸರಿಗೆ ಈ ಮಾಹಿತಿ ಗೊತ್ತಾಗಲೇಬೇಕು ಅನ್ನುವ ರೀತಿಯಾಗಿ ಪೊಲೀಸರಿಗೆ ಈ ಮಾಹಿತಿ ಗೊತ್ತಾಗಿದೆ. ಇದೀಗ ಮಧು ಹಾಗೆಯೇ ಆಕೆಯ ಇಬ್ಬರು ಮಕ್ಕಳನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಕಾಪುರದಲ್ಲಿ ಹೆಣವನ್ನ ಬಿಸಾಕಿ ಎಸ್ಕೇಪ್ ಆಗಿದ್ರು. ಮೂರನೇ ಹೆಂಡತಿಯಿಂದಲೇ ಪತಿಯ ಕೊಲೆ ನಡೆದಿರುವಂತಹ ಘಟನೆ ನಡೆದಿದೆ. ಅದರಲ್ಲೂ ಈಕೆಗೆ ಆತ ಬ್ಯೂಟಿ ಪಾರ್ಲರ್ನ ಹಾಕಿಕೊಟ್ಟಿದ್ದ, ಆನಂತರ ಮನೆಯಲ್ಲೂ ಕೂಡ ಸಿಸಿಟಿವಿಯನ್ನು ಹಾಕಿಸಿದ ಅನ್ನುವಂತಹ ಕಾರಣಕ್ಕಾಗಿಯೇ ಈ ಒಂದು ಕೃತ್ಯವನ್ನ ಆಕೆ ಎಸಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಏನಿದು, ಹೇಗೆ ಪತ್ತೆ ಆಯಿತು, ಆಕೆ ಮತ್ತು ಆಕೆಯ ಮಕ್ಕಳೇ ಇದನ್ನ ಮಾಡಿದ್ದು ಅನ್ನೋದನ್ನ ಯಾವ ರೀತಿಯಾಗಿ ಪೊಲೀಸರು ಪತ್ತೆ ಹಚ್ಚಿದ್ರು? ಪ್ರಮುಖವಾಗಿ ನವಿತಾ, ಈಗಾಗಲೇ ಏನು ಮಂಜುನಾಥನ ಮೃತದೇಹ ಕೂಡ ಬಂಕಾಪುರ ಹೊರವಲಯದಲ್ಲಿ ಕೂಡ ಪತ್ತೆಯಾಗಿತ್ತು. ಇದು ಕೂಡ ಅಪಘಾತ ಅಂತ ಹೇಳಿ ಕೂಡ ಪೊಲೀಸರು ಮೊದಲು ಬಿಂಬಿಸಿಕೊಂಡು ಅದನ್ನ ಯುಡಿಆರ್ ಅಂತ ಹೇಳಿ ಕೂಡ ಮಾಡ್ಕೊಂಡಿದ್ರು. ಆ ಬಳಿಕವಾಗಿ ಒಂದಿಷ್ಟು ತನಿಖೆಗಳು ನಡೆದಂತ ಸಂದರ್ಭದಲ್ಲಿ ಮತ್ತು ಅವರ ಮಂಜುನಾಥ್ ಅವರ ಮನೆಯವರಿಗೆ ಇರ್ತಕ್ಕಂಥ ಅನುಮಾನದ ಹಿನ್ನೆಲೆಯಲ್ಲಿ ಕೂಡ ಇವರು ಇದು ಅಪಘಾತವಲ್ಲ, ಇದು ಕೊಲೆ ಎಂಬುದನ್ನ ಕೂಡ ಪಟ್ಟನ್ನ ಹಿಡಿದ್ರು. ಆ ಬಳಿಕವಾಗಿ ಪೊಲೀಸರು ಕೂಡ ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಇದರ ಹಿಂದೆ ಮೂರನೇ ಹೆಂಡತಿ ಆಗಿರ್ತಕ್ಕಂಥ ಮಧು ಅವರು ಇದ್ದಾರೆ ಎಂಬುದು ಕೂಡ ಕೈವಾಡ ಗೊತ್ತಾಯ್ತು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ 2 ಅಥವಾ 3 ದಿನಗಳ ಬಳಿಕವಾಗಿ ಮನೆ ಬಿಟ್ಟಂತ ಮಂಜುನಾಥ್ ಅವರು ಕೂಡ ಧಾರವಾಡದಲ್ಲಿ ಇರ್ತಕ್ಕಂಥ ಮಧು ಅವರ ಮನೆಗೆ ಹೋಗ್ತಾ ಇದ್ದಾರೆ ಎಂಬುದು ಕೂಡ ಅವರ ಮನೆಯವರಿಗೂ ಕೂಡ ಗೊತ್ತಿತ್ತು. ಅದೇ ಕಾರಣಕ್ಕಾಗಿ ನಮ್ಮ ತಂದೆಯವರು ಕೂಡ ಮಧು ಅವರ ಮನೆಗೆ ಹೋಗಿದ್ದಾರೆ. ಮಧು ಅವರ ಮನೆಯಲ್ಲಿ ನಮ್ಮ ತಂದೆ ಕೊಲೆ ಆಗಿದೆ ಎಂಬುದನ್ನು ಕೂಡ ಹೇಳ್ಕೊಂಡ್ರು ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಕೂಡ ಇದು ಕನ್ಫರ್ಮ್ ಆಯ್ತು. ಯಾಕಂತ ಹೇಳಿದ್ರೆ ಇದು ಅಪಘಾತವಲ್ಲ, ಇದಕ್ಕೆ ಬಲವಾದಂತ ಪೆಟ್ಟು ಕೂಡ ಬಿದ್ದಿರ್ತಕ್ಕಂಥದ್ದು ಅಂತ ಹೇಳಿ. ಸಾಮಾನ್ಯವಾಗಿ ಮಂಜುನಾಥ್ ಮತ್ತು ಮಧು ಅವರ ಸಂಬಂಧ ಸುಮಾರು 14 ವರ್ಷಗಳಿಂದ ಕೂಡ ಸಂಬಂಧ ಇತ್ತು. ಮೊದಲು ಅನೈತಿಕ ಸಂಬಂಧವನ್ನು ಹೊಂದಿರ್ತಕ್ಕಂಥ ಇಬ್ಬರು ಜೋಡಿಗಳು ಕೂಡ ಆ ಬಳಿಕವಾಗಿ ಮದುವೆಯನ್ನ ಆಗ್ತಾರೆ. ಆ ನಂತರವಾಗಿ 14 ವರ್ಷಗಳಿಂದ ಕೂಡ ಮಧು ಅವರನ್ನ ಕೂಡ ಮಂಜುನಾಥ್ ಅವರನ್ನು ನೋಡ್ಕೊಳ್ತಾ ಇರ್ತಾರೆ. ಅವರ ಸಲುವಾಗಿ ಸುಮಾರು 2.5 ಎಕರೆ ಅಡಿಕೆ ತೋಟವನ್ನ ಕೂಡ ಮಾರಾಟವನ್ನ ಮಾಡಿ ಸುಮಾರು 2 ಕೋಟಿ ರೂಪಾಯಿ ಸಾಲವನ್ನ ಮಾಡಿಕೊಂಡು ಅವರಿಗೆ ಒಂದು ಮನೆಯನ್ನ ಕಟ್ಟಿಸಿಕೊಡುವಂತದ್ದು ಮತ್ತು ಅವರಿಗೆ ಒಂದು ಬ್ಯೂಟಿ ಪಾರ್ಲರ್ ಶಾಪ್ ಅನ್ನ ಹಾಕೊಟ್ಟು ಮತ್ತು ಅವರಿಗೆ ಒಂದು ಸ್ಕೂಟಿಯನ್ನ ಕೊಡಿಸ್ಕೊಂಡಿರ್ತಾರೆ. ಇದೆಲ್ಲವನ್ನು ಕೂಡ ಇರತಕ್ಕಂತ ಮೊದಲನೇ ಹೆಂಡತಿ ಮತ್ತು ಎರಡನೇ ಹೆಂಡತಿ ಯಾವಾಗ್ಲೂ ಕೂಡ ಇವರ ಮಧ್ಯೆ ಜಗಳ ಇರ್ತದೆ. ಆ ಬಳಿಕವಾಗಿ ಇವರು ಮಧು ಅವರು ಇಷ್ಟೆಲ್ಲ ಇದ್ರು ಕೂಡ ಇನ್ನೊಬ್ಬರ ಜೊತೆ ಅನೈತಿಕ ಸಂಬಂಧ ಹೊಂದಿರತಕ್ಕಂಥದ್ದು ಕೂಡ ಮಂಜುನಾಥ್ಗೆ ಗೊತ್ತಾಗ್ತದೆ. ಆ ಬಳಿಕವಾಗಿ ಮನೆಗೆ ಒಂದು ಸಿಸಿಟಿವಿ ಕ್ಯಾಮೆರಾವನ್ನು ಕೂಡ ಅಳವಡಿಕೆ ಮಾಡಿ ಯಾರು ಕೂಡ ಮನೆಗೆ ಬರ್ತಾರೆ, ಯಾರು ಹೋಗ್ತಾರೆ ಎಲ್ಲವನ್ನೂ ಕೂಡ ಇವರು ಮನೆಯಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಮನೆಗೆ ಯಾಕೆ ನೀವು ಸಿಸಿ ಕ್ಯಾಮೆರಾ ಹಾಕಿದ್ರಿ ಎಂಬುದು ಗಲಾಟೆಯನ್ನು ಕೂಡ ಮಧು ಅವರ ಮಾಡ್ತಾರೆ. ಇದೇ ವಿಚಾರಕವಾಗಿ ಇಬ್ಬರ ಮಧ್ಯೆ ಶುರುವಾಗಿರ್ತಕ್ಕಂಥ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿರ್ತಕ್ಕಂಥದ್ದು. ಇದನ್ನ ಒಂದು ರೀತಿ ಸಿನಿಮಾ ಸ್ಟೈಲ್ ನಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ಮಧು ಅವರು ಕೂಡ ಕೊಲೆಯಾದ ಬಳಿಕ ಅವರ ಮೃತದೇಹವನ್ನು ಕೂಡ ಒಂದು ಕಾರಲ್ಲಿ ಹಾಕೊಂಡು ಬಂದು ಬಂಕಾಪುರದಲ್ಲಿ ಇರ್ತಕ್ಕಂಥ ಹೊರವಲಯದಲ್ಲಿ ಅವರ ಮೃತದೇಹ ಬಿಸಾಕಿ ಹೋಗಿರ್ತಕ್ಕಂಥದ್ದು. ಸದ್ಯ ಈಗಾಗಲೇ ಇವೆಲ್ಲವನ್ನು ಕೂಡ ಪೊಲೀಸರ ತನಿಖೆಯಲ್ಲಿ ಮಧು ಅವರು ಒಪ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಕೂಡ ಮಧು ಮತ್ತು ಅವರ ಮಕ್ಕಳನ್ನು ಎಲ್ಲರನ್ನು ಕೂಡ ಬಂಧನದಲ್ಲಿ ಇರಿಸಿಕೊಂಡು ಅವರ ತನಿಖೆಯನ್ನು ಕೂಡ ಮುಂದುವರಿಸಿಕೊಂಡಿರ್ತಕ್ಕಂಥದ್ದು. ಮೊದಲು ಯುಡಿಆರ್ ಆಗಿರ್ತಕ್ಕಂಥ ಪ್ರಕರಣ ಈಗ ಕೊಲೆ ಪ್ರಕರಣವಾಗಿ ಕನ್ವರ್ಟ್ ಆಗಿದೆ. ನವಿತಾ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.